ಹಿರಿಯರಾದಂತಹ ಸನ್ಮಾನ್ಯ ಯಡಿಯೂರಪ್ಪಾಜಿಯವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿ.ಪಿ. ರಜಿತ್ ಅವರೇ, ಶ್ರೀವಾಸ್ತ ಅವರೇ, ಸುಮಲತಾ ಅವರೇ, ವೇದಿಕೆಯಲ್ಲಿರುವಂತ ನಾರಾಯಣ ಗೌಡ್ರೆ, ಸಚ್ಚಿದಾನಂದ ಅವರು, ನಾಗೇಂದ್ರ, ಇಂಗ್ಲೇಶ್ ಅವರು, ಮಹೇಶ್ ಅವರೇ, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಪ್ರಮುಖವಾಗಿ ಇವತ್ತು ಕಾವೇರಿ ಕೆಆರ್ಎಸ್ಗೆ ಮುತ್ತಿಗೆ ಯಾಕೆ ಹಾಕಿದರು ಅಂತ ಹೇಳಿದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಜೊತೆ ಶಾಮೀಲಾಗಿ ಒಂದು ರೀತಿ ತಮಿಳುನಾಡಿನ ನೀರುಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾದಂತಹ ಹೋರಾಟಕ್ಕೆ ನಾವೆಲ್ಲರೂ ಕೂಡ ನಿಲ್ಲಿದ್ದೀವಿ. ಇವತ್ತು ತಮಿಳುನಾಡಲ್ಲಿ ನೀರು ಹೋಗ್ತಾ ಇದ್ರೆ ಈಗ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಟ್ರಿಬ್ಯುನಲ್ ಮುಂದೆ ಮಂಡನೆ ಏನ್ ಮಾಡಬೇಕಾಗಿತ್ತು, ಮಂಡನೆ ಮಾಡೋ ಪಕ್ಷ ಸರ್ವಪಕ್ಷದ ಸಭೆ ಕರೆದು ಎಲ್ಲರನ್ನ ಕೇಳಿ ನಮ್ಮ ನಿಲುವು ಏನಿರಬೇಕು ಅಂತ ಮಾಡಲಿಲ್ಲ. ಈಗಾಗಲೇ ಕಾವೇರಿ ಟ್ರಿಬ್ಯುನಲ್ ಇದೆ, ಅದು ಹೋಗ್ಬೇಕಾದ್ರೆ ಯಾರು ರೆಡ್ಡಿ ಅವರು ಹೋಗಿದ್ರು, ಅವರಿಗೆ ಖಾತೆ ಗಮನ ಇಂಟ್ರೆಸ್ಟ್ ಇಲ್ಲ, ನನ್ನ ಖಾತೆ ಬೇಡ